ಅಂಜು ಹೇಗಿದ್ಯಾ? ಹುಷಾರಾಗಿದೆ ತಾನೆ? ಹಾಯ್ ಅಣ್ಣ, ನಾನು ಹುಷಾರಾಗಿದ್ದೀನಿ. ಹುಷಾರಾಗಿದ್ದೀನಿ ಅಂತ ಹೇಳ್ತಿದ್ದೆ, ಇಷ್ಟು ಜೋರ್ ಮಳೆ ಬರ್ತಿದೆ, ಹೊರಗೆ ನಿಂತಿದ್ಯಲ್ಲ, ಏನ್ ಮಾಡ್ತಿದ್ಯ ಇಲ್ಲಿ ಒಬ್ಳೆ? ಅದು ನಂಗೊಂದು ಚೂರ್ಣ ಬೇಕಿತ್ತು, ಅದಕ್ಕೆ ನಾನು ಕ್ಲಿನಿಕ್ಕಿಗೆ ಬಂದಿದ್ದೆ. ಇದೇನಾ ನಿನ್ ಕ್ಲಿನಿಕ್ಕು? ಚೆನ್ನಾಗಿದೆ. ಈಗಷ್ಟೇ ನಿಮ್ಮ ಮನೆಯಿಂದಾನೇ ಬರ್ತಿದ್ದೆ, ಅಶೋಕ ಹೇಳ್ದೆ ನೀ ಎಲ್ಲೋ ಹೊರಗಡೆ ಹೋಗಿದ್ಯಾ ಅಂತ. ಬಾ, ಮನೆಗೆ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ ಅಣ್ಣ, ನಾನು ಒಬ್ಳೆ ಹೋಗ್ತೀನಿ, ನೀನು ಹೊರಡು. ಫಸ್ಟೇ ಎಂಗೇಜ್ಮೆಂಟ್ಗೆ ಬಂದಿಲ್ಲ ಅಂತ ಇನ್ನೂ ಸಿಟ್ಟು ಇಳ್ದಿಲ್ಲ ನಂದು. ಫಸ್ಟ್ ಕಾರತ್ ನೀನು, ಸುಮ್ಮನೆ ಮಾತಾಡ ಬಾಯ್ಲಿ. ಮಳೆ ಬೇರೆ ಜೋರ್ ಬರ್ತಿದ್ರೆ ಒಬ್ಳೆ ಹೋಗ್ತಾಳಂತೆ, ಬಾಯ್ಲಿ. ಇವನೊಬ್ಬ ನಾನು ಎಲ್ಲ ಖುಷಿನೂ ಹಾಳು ಮಾಡಕ್ಕೆ ಅಂತಾನೆ ಹುಟ್ಟಿದ್ದಾನೆ. ಸಿಹಿ, ಎಲ್ರಿಗೂ ಪ್ರಸಾದ ಕೊಟ್ಪ ಅಂದ್ರೆ ಇಲ್ಲಿ ಹರಟೆ ಹೊಡ್ಕೊಂಡು ನಿಂತಿದ್ಯಾ? ತಮ್ಮ, ನನ್ ಕಳ್ದೋಗಿದಲ್ವಾ, ಅದ್ರ ಬಗ್ಗೆ ಈ ಅಂಕಲ್ ಕೇಳ್ತಾ ಇದ್ರು. ನೆಕ್ಸ್ಟ್ ವೀಕ್ ಇಂದ ನಿನ್ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ, ಬುಕ್ಸ್ ಎಲ್ಲ ರೆಡಿ ಮಾಡ್ಕೊಂಡ? ತಮ್ಮ, ನೀನು ರೆಡಿ ಮಾಡ್ಕೋಬೇಕಲ್ವಾ? ನಾನ್ ಯಾಕೆ ರೆಡಿ ಆಗ್ಬೇಕು? ತಮ್ಮ, ನನ್ಗಾದ್ರೂ ಸ್ಕೂಲ್ ಇದೆ, ಆದ್ರೆ ನನ್ ಮದ್ವೆ ಇದೆ ಸೀತಮ್ಮ. ಏನ್ ಸಿಹಿ, ಮದ್ವೆ ಅಂದ್ರೆ ಅಷ್ಟೊಂದು ಟೆನ್ಷನ್? ಸೀತಮ್ಮನ ಎದುರಿಸ್ತಾ ಇದೆಯಾ ಮದ್ವೆ ಮದ್ವೆ ಅಂತ? ಹೌದು, ಮತ್ತೆ ನಾನು ಪ್ರಿಯಾ ಆಂಟಿ ಮದ್ವೆನು ನೋಡಿದೀನಿ. ಎಷ್ಟೆಲ್ಲ ರೆಡಿ ಮಾಡ್ಬೇಕು ಗೊತ್ತಾ? ಮುಖಕ್ಕೆ ಅರ್ಶಿನ, ಚಂದನ ಅದೆಲ್ಲ ಹಚ್ಚಿ ಮುಖನ ಚೆನ್ನಾಗಿರೋ ತರ ಮಾಡ್ಬೇಕು. ಅದ್ಯಾಕೋ? ಮತ್ತೆ ಮದ್ವೆಯಲ್ಲಿ ಮದುಮಗಳು ಚೆನ್ನಾಗಿ ಕಾಣಿಸೋದ್ ಬೇಡ್ವಾ? ಬಂಗಾರಿ ಏನೆಲ್ಲ ತಿಳ್ಕೊಂಡ್ಬಿಟ್ಟಿದ್ದಾಳೆ, ಭಾರಿ ಜಾಣಿ. ಹ್ಞೂಪ್ಪ, ಇದನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿರ್ತಾಳೆ, ಆದ್ರೆ ಬುಕ್ಸ್ ರೆಡಿ ಮಾಡ್ಕೋಬೇಕು ಅದೆಲ್ಲ ಗೊತ್ತಾಗಲ್ಲ ಇವಳಿಗೆ. ತಮ್ಮ, ನಾನೆಲ್ಲ ರೆಡಿ ಮಾಡ್ಕೊಂಡ್ತೀನಿ, ಇನ್ನು 1 ವಾರ ಟೈಮ್ ಇದೆ ಅಲ್ವಾ? ಇನ್ನೊಂದು ವಾರಕ್ಕೆ ಸ್ಕೂಲ್ ಶುರುನಾ? ಹೌದಪ್ಪ, ಬೇರೆ ಮಕ್ಳಿಗೆಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಇವಳಿಗೆ ಸ್ವಲ್ಪ ಲೇಟು. ಪಾಪ ನಮ್ ಸಿಹಿ ಸ್ಕೂಲ್ ಜೊತೆಗೆ ಅಮ್ಮನ ಮದ್ವೆ ಜವಾಬ್ದಾರಿನೂ ತಗೊಬೇಕು. ಇಷ್ಟೊಂದು ಕೆಲಸ ಅಲ್ವಾ? ತಾತ, ನನ್ಗೆ ಸ್ಕೂಲ್ ಶುರು ಆಗ್ತದೆ, ಕರ್ಕೊಂಡ್ ಬರ್ಬೇಕು, ಕರ್ಕೊಂಡ್ ಹೋಗ್ಬೇಕು ಅಂತ ಬೇಜಾರಾ? ನನಗೆ ಯಾಕೆ ಬೇಜಾರಾಗಬೇಕು ಬಂಗಾರಿ? ಇನ್ನೊಂದು ದಿನ ಸ್ಕೂಲಿಗೆ ಕರ್ಕೊಂಡು ಹೋಗೋದು, ಕರ್ಕೊಂಡ್ ಬರೋದು ಅಂದ್ರೆ ನನಗೆ ಭಾರಿ ಖುಷಿ. ನಿಮ್ಮ ಅಮ್ಮನ ಮದ್ವೆ ಆದ್ಮೇಲೆ ಸ್ಕೂಲಿಗೆ ನಿಮ್ಮ ಅಪ್ಪನ ಮನೆಯಿಂದಲೇ ಓಡಾಡ್ತೀಯ. ತಾತಂಗ ಆಮೇಲೆ ಫುಲ್ಲು ರೆಸ್ಟು ಅಲ್ವಾ? ಸಿಹಿ, ಬಾ, ಇಂಜೆಕ್ಷನ್ ಕೊಡ್ಬೇಕು ನಿಂಗೆ. ಹೌದಲ್ವಾ? ಸೀತಾ ಮದುವೆ ಆದಮೇಲೆ ಸಿಹಿ ಮತ್ತು ಸೀತಾ ಈ ಮನೇಲಿ ಇರೋದೇ ಇಲ್ಲ. ಹಲೋ ರಾಮ್, ಗುಡ್ ಮಾರ್ನಿಂಗ್. ಹಾಯ್ ಸೀತಾ, ಗುಡ್ ಮಾರ್ನಿಂಗ್. ಹೇಳಿ ರಾಮ್. ಏನಿಲ್ಲ, ನಮ್ಮ ಮದುವೆ ಬಗ್ಗೆ ಒಂದು ಸಣ್ಣ ಅಪ್ಡೇಟ್. ಮದ್ವೆ ಬಗ್ಗೆನಾ? ಹಾ, ಪುರೋಹಿತ್ರ ಹತ್ರ ಡೇಟ್ ಫೈಲ್ ಮಾಡೋದಕ್ಕೆ ತಾತ ಹೇಳ್ತಿದ್ದಾರೆ. ಸಿಹಿಗೂ ಇನ್ನೇನು ಸ್ವಲ್ಪ ದಿನದಲ್ಲೇ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ವಾ, ಅವಳಿಗೂ ಇನ್ನೆಷ್ಟು ರಜಾ ಹಾಕಿಸ್ಬೇಕು ಅನ್ನೋ ಯೋಚನೆ ನಿಮ್ಗೆ ಇರುತ್ತೆ. ಕರೆಕ್ಟ್ ತಾನೆ? ಸಿಹಿ ಸ್ಕೂಲ್ಗೆ ಏನು ಪ್ರಾಬ್ಲಮ್ ಆಗಲ್ಲ.
ಸಿಹಿ. ಹೌದು ರಾಮ್, ಮದ್ವೆ ಎಲ್ಲ ನೋಡ್ಕೊತಿರೋದು ನೀವೇ, ನನ್ಗಿನೇನ್ ಕೆಲಸ ಇರುತ್ತೆ. ಮನೆಯವರೆಲ್ಲ ಹೇಗೆ ಹೇಳ್ತಾರೋ ಹಾಗೆ ಆಗುತ್ತೆ. ನೀವು ಇವಳ ಬಗ್ಗೆ ಯೋಚನೆ ಮಾಡ್ಬೇಡಿ, ಪ್ರಿನ್ಸಿಪಲ್ ಹತ್ರ ನಾನೇ ಮಾತಾಡ್ತೀನಿ. ಪ್ರಿನ್ಸಿಪಲ್ ಹತ್ರ ರಜಾ ಕೇಳಿ. ಸೀತಮ್ಮನ್ ಮೊದ್ಲ ತಯಾರಿ ನಾನು ಆರಾಮಾಗಿ ಮಾಡ್ತೀನಿ. ಬರೀ ರಾಜಾ ಹಾಕೋದ್ರ ಬಗ್ಗೆನೇ ಯೋಚನೆ ಮಾಡ್ತೀನಿ ನೀನು. ಹಾಗಾದ್ರೆ ಸೀತಮ್ಮ, ನಿನ್ ಮದ್ವೆಗೆ ನಾನು ರಜಾ ಹಾಕೋದ್ ಬೇಡ್ವಾ? ಮಧ್ಯಾಹ್ನ ಊಟಕ್ ಬಂದ್ರೆ ಸಾಕಾ? ನೋಡಿ ರಾಮ್ ಹೇಗ್ ಮಾತಾಡ್ತಿದ್ದಾಳೆ. ಪುಟ ಸಿಕ್ಕಾಪಟ್ಟೆ ತಳ್ಳೆ ಮಾಡ್ತಿದ್ಯಾ ನೀನು. ರಾಮ್, ನೆನೆ ಅಶೋಕ್ ಸರ್ ಮನೆಗೆ ಹೋಗಿದ್ರಲ್ಲ, ಅಂಜಲಿ ಹೇಗಿದ್ದಾಳೆ? ಆಂಟಿ ಮತ್ತೆ ಪ್ರಿಯಾಲ ಆರಾಮಾಗಿದ್ದಾರಾ? ಓ ಎಸ್, ಮನೇಲಿ ಎಲ್ರು ತುಂಬಾ ಚೆನ್ನಾಗಿದ್ದಾರೆ. ಅಶೋಕನ್ನ ಇವತ್ತು ಊಟಕ್ಕೆ ಕರೆದಿದ್ದಾರೆ. ಮದುವೆ ಆದ್ಮೇಲೆ ನಾವೆಲ್ಲರೂ ಅವನ್ನ ಮರ್ತು ಬಿಟ್ಟಿದೀವಿ ಅಂತ ಚಿಕ್ಕಿಗೆ ಅನ್ಸ್ತು. ಅದಕ್ಕೆ ಚಿಕ್ಕಿ ಹೇಳಿದ್ದು ಅಶೋಕನ್ ಮೀಟ್ ಮಾಡ್ಕೊಂಡ್ ಬಾ ಅಂತ. ಚಿಕ್ಕಿಗೆ ಎಲ್ರ ಬಗ್ಗೆ ಎಷ್ಟು ಕಾಳಜಿ ಅಲ್ಲ, ತುಂಬಾ ಪ್ರೀತಿಯಿಂದ ನೋಡ್ಕೋತಾರೆ. ಚಿಕ್ಕಿ ಯಾವಾಗ್ಲೂ ಹಾಗೇನೆ. ಈಗಂತೂ ನಿಮ್ದೇ ಯೋಚನೆ. ಸೀತಾ, ಬೈ ದ ವೇ, ಡೇಟ್ ಫಿಕ್ಸ್ ಮಾಡೋದ್ರಲ್ಲಿ ನಿಮ್ಗೇನ್ ಪ್ರಾಬ್ಲಮ್ ಇಲ್ಲ ಅಲ್ಲ? ಏನೂ ತೊಂದರೆ ಇಲ್ಲ ರಾಮ್. ನನ್ಗೂ ಅಷ್ಟೇ ಏನೂ ತೊಂದ್ರೆ ಇಲ್ಲ. ನಾನ್ ಬೇಕಿದ್ರೆ ಸ್ಕೂಲು ಮುಂದಿನ ವರ್ಷ ಹೋಗ್ತೀನಿ. ಸ್ಕೂಲ್ ಏನ್ ಬೇರೆ ಕಡೆ ಹೋಗಲ್ಲ ತಾನೆ, ಅಲ್ಲೇ ಇರುತ್ತೆ. ಏಯ್, ಏನ್ ವರ್ಷ ಪೂರ್ತಿ ಮದ್ವೆ ಮಾಡ್ಕೊಂಡು ಕುತ್ಕೊಳಕಾಗತ್ತಾ? ಅಲ್ಲಮ್ಮ, ಅಂಜು ಏನೋ ತುಂಬಾ ದಿನ ಆಯ್ತು ಕ್ಲಿನಿಕ್ ಹೋಗಿ ಅಂತ ರಾಮ್ ಮನೆಗ್ ಬರ್ತಿಲ್ಲ. ನೀನ್ ಯಾಕೆ ಬರ್ತಿಲ್ಲ? ಅಲ್ವೇ, ಹೊಸ ಜೋಡಿ ಮೊದಲನೇ ಸಲ ಅವ್ರ ಮನೆಗೆ ಹೋಗ್ತಿದ್ದೀರಾ. ನೀವಿಬ್ರೆ ಹೋಗಿ ಬನ್ನಿ, ನಿಮ್ಮ ಮಧ್ಯೆ ನಾನು ಯಾಕೆ? ಪಕ್ಕದ ರಸ್ತೆಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಅನ್ಕೋತಾ ಇದ್ದೆ, ಹೋಗಕ್ಕಾಗಿರ್ಲಿಲ್ಲ ಇಷ್ಟು ದಿನ. ಅಷ್ಟೇ, ದೇವಸ್ಥಾನಕ್ಕೆ ಸಂಜೆ ಹೋಗ್ಬೋದಲ್ಲ? ರಾಮ್ ನಿಮ್ಮನ್ನ ಕರ್ಕೊಂಡು ಬರ್ಲೇಬೇಕು ಅಂತ ಹೇಳಿದಾನೆ. ಹಳಿಯಂದ್ರೆ ಇನ್ನ ಅದು ಇದು ಅಂತ ಅವ್ರ ಮನೆಗೆ ಹೋಗಿ ಬರೋದು ಇದ್ದೇ ಇರುತ್ತೆ. ಅದಕ್ಕೆ ಇವತ್ತು ನೀವಿಬ್ರೆ ಹೋಗಿ ಬನ್ನಿ. ಓ ಅಶೋಕ್, ಈ ಅಮ್ಮನ್ ಒಂದೇ ಹಠ. ಒಂದ್ಸತಿ ಡಿಸೈಡ್ ಮಾಡ್ಬಿಟ್ರೆ ಬರಲ್ಲ ಅಂತ ಅವ್ರನ್ನ ಒಪ್ಸಕ್ಕಾಗಲ್ಲ. ಪರವಾಗಿಲ್ಲ ಬಿಡಿ, ನಾವಿಬ್ರೆ ಹೋಗೋಣ. ಪ್ರಿಯಾ, ಬೇಗ ಬಾ, ಬರ್ತೀನತ್ತೆ. ಬಾಯ್ ಅಂಜು. ಬಾಯ್ ಅಣ್ಣ. ಬಾಯ್ ಅಕ್ಕೆ. ಬಾಯ್ ಮಾ. ಬಾಯ್ ಅಂಜು. ಗಂಡ ಒಬ್ರು ರೆಡಿ ಆಗ್ಬಿಟ್ರೆ ಯಾರ್ ಮಾತು ಕೇಳಲ್ಲ, ಹೋಗ್ತಾ ಇರೋದೆ. ಒಳ್ಳೆ ತೆಂಗಿನ ಮರ ಇದ್ದಂಗಿದ್ದಾರೆ. ಒಂದ್ ಹೆಜ್ಜೆ ಇಟ್ರೆ ನಾನು ಅದಕ್ಕೆ 3 ಹೆಜ್ಜೆ ಇಡ್ಬೇಕು. ರೆಡಿ ಆದ್ಯಾ? ಇರು, ಮೆಂತ್ಯ ಬಾತ್ ಮಾಡಿದೀನಿ, ಹಾಕೊಡ್. ನಾನೇ ಹಾಕೊಳ್ತೀನಿ ಅತ್ತೆ, ಪರವಾಗಿಲ್ಲ. ಅಲ್ಲಮ್ಮ, ಈಗಷ್ಟೇ ಹುಷಾರಾಗಿದ್ಯಾ, ಕ್ಲಿನಿಕ್ ಬೇರೆ ಹೋಗ್ತಿದ್ಯಾ, ಅಷ್ಟು ದೂರ ನಾನು ಬರ್ಲಾ? ಬೇಡ, ಇನ್ನ ಯಾಕೆ? ನಾನು ಇವಾಗ ಆರಾಮಾಗೇ ಇದ್ದೀನಿ, ನಾನೇ ಹೋಗ್ಬೇಕು. ಇನ್ ಸ್ವಲ್ಪ ಬಡ್ಸ್ಕೋ. ಸಾಕು, ಹೋಗಿ ಬರ್ತೀನಿ ಅತ್ತೆ. ಹುಷಾರ್. ಪ್ರಿಯಾ, ಡೋರ್ ಸ್ವಲ್ಪ ಆರಾಮಾಗಿ ಹಾಕ್ಬಾರ್ದಾ? ಅಯ್ಯೋ ಅಶೋಕ್, ಹಾಕಿದ್ ಕಾರ್ಡೋರು ಏನೋ ದಡ್ಡಂತ ಬಂದ್ ನಿಮ್ ಎದೆ ಮೇಲೆ ಕೂತಿ ಅನ್ನೋ ತರ ಆಡ್ತಿದ್ದೀರಲ್ಲ. ಹಾಗೆ ಫೀಲ್ ಆಯ್ತು. ಗುರಾಯಿಸೋದು ಯಾಕೆ? ನಿಧಾನ ಅಂತ ಹೇಳಿದೆ ಅಷ್ಟೇ. ಲೇಟ್ ಆಗ್ತಿದೆ, ಹೊರಡಿ. ಬರ್ತಿಲ್ಲ ಇದು. ಬರುತ್ತೆ, ನಿಧಾನ. ಹಚ್ಕೋತಿದ್ದವ, ಪ್ಲೀಸ್ ಇದ್ದವ. ನಾನು ನಿನ್ನೆ ತಾನೇ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ದೀನಿ, ನಂಗೆ ಮತ್ ಮಾಡಕ್ಕಾಗಲ್ಲ, ಪ್ಲೀಸ್. ಹಠ ಮಾಡ್ಬೇಡ. ನೀನ್ ರಗಳೆ ಮಾಡ್ಬೇಡ ಸಿಹಿ. ನೀನ್ ಮಾತ್ರ ಎಣ್ಣೆ ಹಚ್ತ್ಯಾ, ತಟ ತಟ ಅಂತ ತಟ್ತ್ಯಾ. ಕೂದಲು ಚೆನ್ನಾಗಾಗುತ್ತೆ, ತಲೆಗೆ ತಂಪಗಾಗುತ್ತೆ, ಕಣ್ಣಿಗೆ ಒಳ್ಳೇದು, ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಹೇಳ್ತಾ ಇರ್ತ್ಯಾ. ಪ್ಲೀಸ್ ಅರ್ಥ ಮಾಡ್ಕೋ, ಗಲಾಟೆ ಮಾಡ್ಬೇಡ ನೀನು. ನಾನು ನೆನ್ನೆ ತಾನೇ ತಲೆ ಸ್ನಾನ ಮಾಡಿದ್ದೀನಿ, ಇವಾಗ ಮತ್ತೆ ಮಾಡ್ಕೊಂಡು ಕೂತ್ಕೊಳ್ಳೋಕೆ ನನಗೆ ಟೈಮ್ ಇಲ್ಲ. ನಿನ್ಗೆ ನೆಕ್ಸ್ಟ್ ವೀಕಿಂದ ಸ್ಕೂಲ್ ಇದೆ, ಬುಕ್ಸ್ ರೆಡಿ ಮಾಡ್ಕೊಂಡಿಲ್ಲ, ಅದ್ರ ಬಗ್ಗೆ ಗಮನ ಕೊಟ್ಟ ನೀನು. ಅದನ್ನೆಲ್ಲ ಬಿಟ್ಬಿಟ್ಟು ಬೇಡದೇ ಇರೋ ಕೆಲಸ ಮಾಡ್ತೀಯಾ? ಇದಮ್ಮ, ನಾನ್ ಬೇಕಾಗಿದ್ದಾನೆ ಮಾಡ್ತಾ ಇದ್ದೀನಿ. ನಿನ್ ಮದ್ವೆಗೆ ರೆಡಿ ಮಾಡ್ತಾ ಇದ್ದೀನಿ ಸೀತಮ್ಮ. ಸೀತಮ್ಮ, ನೀನೀಗ ಎಣ್ಣೆ ಹಚ್ಕೊಂಡ್ರೆ ನಿನ್ ಮದ್ವೆಯಲ್ಲಿ ನಿನ್ ಕೂದಲು ಸಾಫ್ಟ್ ಆಗಿರುತ್ತೆ. ಆಗ ಯಾವ
ಇಷ್ಟೆಲ್ಲ ಗಮನಿಸಿದ್ಯಾ ನೀನು? ತಮ್ಮ ನಿನ್ಗೂ ಅಮ್ಮ ಇದ್ದಿದ್ರೆ ನೀನು ಅವ್ರ ಮಾತು ಕೇಳ್ತಿದ್ದ ತಾನೆ. ಅಮ್ಮ ಇಲ್ದಿದ್ರೆ ಏನೇ, ನನಗೆ ನೀನಿದೆಯಲ್ಲ, ನಾನು ನಿನ್ನ ಮಾತೆ ಕೇಳ್ತೀನಿ. ನನ್ ಸೀತಮ್ಮ ತುಂಬಾ ಜಾಣ. ಯಾವ ಜನ್ಮದ ಪುಣ್ಯನೋ ಅಮ್ಮನ ಪ್ರೀತಿ ತೋರಿಸೋ ಮಗಳು ನಂಗೆ ಸಿಕ್ಕಿದ್ದಾಳೆ. ಹೋಗ್ಬರ್ತೀನತ್ತೆ. ಹೋಗ್ಬಮ್ಮ, ಹುಷಾರು. ರಾಮು ಅವರೇ, ಹೌದು, ನಿನ್ನೆ ಯಾಕೆ ಆಗ ಸಡನ್ ಆಗಿ ಮಾಯ ಆದ್ರಿ? ಶ್ರೀರಾಮಣ್ಣಗೆ ನಿಮ್ಮನ್ನ ಪರಿಚಯ ಮಾಡ್ಸೋಣ ಅಂತಿದ್ದೆ. ನಿಮ್ಮ ಅಣ್ಣ ಸಡನ್ನಾಗಿ ಬರ್ತಾರೆ ಅಂತ ನನಗೇನು ಗೊತ್ತಿತ್ತು ಅಂಜು. ಅದು ಅಲ್ಲದೆ ಅಷ್ಟೊತ್ತಾಗಿತ್ತು, ರಾತ್ರಿ ಬೇರೆ. ತನ್ನ ತಂಗಿ ಇನ್ನೊಬ್ಬ ಹುಡುಗನ ಜೊತೆಗೆ ಇದ್ದಾಳೆ ಅಂತ ಗೊತ್ತಾದರೆ ಯಾರೇ ಅಣ್ಣಿಂದ್ರಿಗಾದರೂ ನಾವುಗಳು ಪಾಪಿ ಥರ ಅನ್ಸ್ಬಿಡ್ತೀವಿ. ಅದಕ್ಕೆ ಹೊರಟೋದೆ. ಇಲ್ಲಪ್ಪ, ನನ್ನ ಅಣ್ಣ ಹಾಗೆಲ್ಲ ಯಾರನ್ನು ಜಡ್ಜ್ ಮಾಡಲ್ಲ. ಯಾರು ಅಂತ ಕೇಳ್ತಿದ್ದ ಅಷ್ಟೇ. ನನ್ನ ಫ್ರೆಂಡ್ ಅಂತ ಪರಿಚಯ ಮಾಡ್ತಿದ್ದೆ. ಅಂಜು, ನೀನು ಅಂದ್ಕೊಂಡಷ್ಟು ಸುಲಭ ಅಲ್ಲ. ನನಗೆ ಯಾಕೋ ನಿಮ್ಮ ಅಣ್ಣಂದ್ರು ನನ್ನನ್ನು ಇಷ್ಟಪಡಲ್ಲ, ನನ್ನನ್ನು ಒಪ್ಕೊಳ್ಳಲ್ಲ ಅಂತ ಅನಿಸುತ್ತೆ. ಹಾಗ್ಯಾಕಂತೀರಾ? ನಿಮ್ಗೆ ನನ್ನ ಅಣ್ಣಂದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅವ್ರನ್ನ ಒಂದ್ಸಲಿ ಭೇಟಿ ಮಾಡಿ, ನೀವೆಲ್ಲರೂ ಬೆಸ್ಟ್ ಫ್ರೆಂಡ್ಸ್ ಆಗ್ತೀರಾ. ಅಂಜು, ಈಗಲೂ ನಿಮ್ಮ ಅಣ್ಣಂದ್ರ ಬಗ್ಗೆನೇ ಮಾತಾಡ್ಬೇಕಾ? ನಮ್ಮ ಬಗ್ಗೆನೂ ಮಾತಾಡೋಣ ಪ್ಲೀಸ್. ಸರಿ, ನಿಮ್ಮ ಕೆಲ್ಸದ ಹುಡ್ಕಾಟ ಎಲ್ಲಿವರೆಗೂ ಬಂತು? ಒಂದೆರಡು ಕಡೆ ಕೆಲಸ ಆಗೋ ಚಾನ್ಸ್ ಇದೆ. ಇನ್ನೊಂದೆರಡು ದಿವಸ ಗೊತ್ತಾಗ್ಬಿಡುತ್ತೆ. ಹೌದಾ? ಗುಡ್ ಲಕ್ ರಾಮು ಅವರೇ, ಆ ಕೆಲಸ ನಿಮಗೆ ಸಿಗ್ಲಿ. ಥ್ಯಾಂಕ್ ಯು ಅಂಜು. ನನ್ನ ಅನುಮಾನ ನಿಜ ಆಯ್ತು. ಇವನ್ನೇನಾ ನಮ್ಮ ಮಂಜು ಪ್ರೀತಿಸ್ತಾ ಇರೋದು? ಈ ಭಾರ್ಗವಿ ಸಡನ್ ಆಗಿ ಅಶೋಕನ್ ಕರೆದು ಯಾಕೆ ಉಪಚಾರದ ನಾಟಕ ಮಾಡ್ತಾ ಇದ್ದಾಳೆ? ಮನೆ ಚೆನ್ನಾಗಿದೆ, ಎಸ್ಪೆಷಲಿ ದಿಸ್ ಪನ್ನೀರ್ ಗ್ರೇವಿ. ಐ ರಿಯಲಿ ಲವ್ಡ್ ಇಟ್. ಸಾಧನಾ ಚಿಕ್ಕಿ, ನೀವೇನ ಎಲ್ಲರೂ ಅಡುಗೆ ಮಾಡಿದ್ದು? ಹಾ ಪ್ರಿಯಾ, ಎಲ್ಲ ಅಡುಗೆ ನಾನೇ ಮಾಡಿದ್ದು. ಅಶೋಕಗೆ ಇಷ್ಟ ಅಂತ ಪಾಯಸ ಮತ್ತೆ ಜಾಮೂನ್ ಮಾತ್ರ ಅಕ್ಕನೇ ಮಾಡಿದ್ದು. ಅಶೋಕ್, ತಗೋ ಇನ್ನೊಂಚೂರು ಗ್ರೇವಿ. ಬೇಡ ಬೇಡ, ಇದೆ. ಯಾಕೆ? ಹಾಕಿಸ್ಕೊಳು. ಹಾಕಿ ಚಿಕ್ಕಿ. ಇದೆ ಇದೆ, ನಂಗೆ ಬೇಕು ಅಂದ್ರೆ ನಾ ಹಾಕಿಸ್ಕೊಂಡು. ಅವ್ರು ಆಕ್ಚುಲಿ ಮನೇಲೂ ಅಷ್ಟೇ ಪನ್ನೀರ್ ಗ್ರೇವಿ ಏನಷ್ಟು ಇಷ್ಟಪಡಲ್ಲ, ಅದಕ್ಕೆ ನಾವು ಮಾಡೋದು ಇಲ್ಲ. ನಂಗೆ ಪನ್ನೀರ್ ಗ್ರೇವಿ ಅಂದ್ರೆ ತುಂಬಾ ಇಷ್ಟ. ನೀವು ನಂಗೆ ಸೋ ಸ್ವೀಟ್ ಪ್ರಿಯಾ. ಅಶೋಕ್ ನೋಡು, ನಿನ್ನ ಹೆಂಡ್ತಿನ ನೋಡಿ ಕಲ್ತ್ಕೊ. ಊಟದ ವಿಷಯ ಬಂದಾಗ ಸಂಕೋಚ ಪಡಬಾರ್ದು, ಹೊಟ್ಟೆಗೆ ಮೋಸ ಮಾಡಬಾರ್ದು ಕಣೋ. ಎಷ್ಟು ಇಷ್ಟಪಟ್ಟು ತಿಂತಾ ಇದ್ದಾಳೆ.
ಇನ್ನೊಂಚೂರು ಹಾಕ್ಲಾ? ಚಿಕ್ಕಿ ನನಗೆ ಊಟಕ್ಕಂತೂ ಕರೆದಿಲ್ಲ. ಏನು ಇವ್ರ ಇಂಟೆನ್ಷನ್? ಪ್ರಿಯಾ, ಈ ಮನೆಗೆ ಅಪ್ಪು ಬೇರೆ ಅಲ್ಲ, ಅಶೋಕ್ ಬೇರೆ ಅಲ್ಲ. ಅಪ್ಪು ಮದುವೆ ಕೆಲಸಗಳು ಬೇರೆ ಈಗ ಶುರುವಾಗ್ತಿದೆ. ಮಾವಯ್ಯ ಅದ್ರ ಜವಾಬ್ದಾರಿನೆಲ್ಲ ನನಗೆ ಕೊಟ್ಟಿದ್ದಾರೆ. ಆ ಜವಾಬ್ದಾರಿನ ತಗೊಳ್ಳೋದ್ರಲ್ಲಿ ನನಗೇನು ಭಯ ಇಲ್ಲ, ಖುಷಿಯಿಂದಾನೇ ಮಾಡ್ತೀನಿ. ನಮ್ಮ ರಾಮನ್ಗೆ ಅಣ್ಣನ ಸ್ಥಾನದಲ್ಲಿ ಯಾರೂ ಇಲ್ಲ. ಅಶೋಕ್ ಅಪ್ಪುಗೆ ಬರೀ ಗೆಳೆಯ ಅಲ್ಲ, ಅಣ್ಣನಾಗಿ ನಿಂತು ಈ ಮದುವೆನ ಮುಂದುವರಿಸ್ಬೇಕು ಅಂತ ನನ್ನ ಆಸೆ. ಇವರಿಬ್ಬರ ಗೆಳೆತನ ನಾನು ಹೇಳಿ ಗೊತ್ತಾಗಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿರೋ ವಿಷಯನೇ. ಅದಕ್ಕೆ ಆ ಸಲಿಗೆಯಲ್ಲಿ ಕೇಳ್ತಾ ಇದ್ದೀನಿ, ಸರ್ ದಯವಿಟ್ಟು ಮುಂದೆ ನಿಂತು ಈ ಮದುವೆನ ನಡೆಸ್ಕೊಡ್ತೀರಾ? ಆಕ್ಚುಲಿ ನನ್ನ ಗಂಡಂಗೆ ರಾಮ್ ಬಗ್ಗೆ ತುಂಬಾನೇ ಕನ್ಸರ್ನ್ ಜಾಸ್ತಿ. ನಂಗಿರೋ ಡೌಟ್ ಏನು ಅಂದ್ರೆ ಅವ್ರಿಗೆ ನನ್ಗಿಂತ ರಾಮ್ ಮೇಲೆ ಪ್ರೀತಿ ಜಾಸ್ತಿ ಏನು ಅಂತ. ಆಕ್ಚುಲಿ ಡೌಟ್ ಏನಿಲ್ಲ, ಕನ್ಫರ್ಮೇ ಅದು. ಅಂತದ್ರಲ್ಲಿ ಅವ್ರ ಮದ್ವೆಗೆ ಸಪೋರ್ಟ್ ಮಾಡ್ತಾ ಇರ್ತಾರ ಹೇಳಿ? ಪ್ಲೀಸ್ ಡೋಂಟ್ ವರಿ, ನಾವೆಲ್ಲರೂ ಸೇರ್ಕೊಂಡು ಅವ್ರ ಮದ್ವೆ ಪ್ರಿಪರೇಷನ್ಸ್ ಅಲ್ಲಿ ಹೆಲ್ಪ್ ಮಾಡ್ತೀವಿ. ಅಫ್ಕೋರ್ಸ್ ಎಲ್ಲರೂ ಜೊತೆಲಿದ್ದೀರಾ. ಸಾಧನಾ ಇದ್ದಾಳೆ, ಎಷ್ಟೊಂದು ಜನ ಇದ್ದಾರೆ. ಆದರೆ ಮನೆ ಮಗನಾಗಿ ಅಶೋಕ್ ನಿಂತು ಮದುವೆ ಮಾಡಿಸ್ಬೇಕು. ಅಫ್ಕೋರ್ಸ್ ಇರ್ತಾನೆ ಚಿಕ್ಕಿ. ಏಯ್ ಏನ್ ಚಿಕ್ಕಿ, ನೀನು ಅಷ್ಟೊಂದು ಕೇಳ್ಕೋಬೇಕಾ? ಹೌದು ಕಣೋ, ನಾನು ಅದನ್ನೇ ಯೋಚನೆ ಮಾಡ್ತಿರೋದು. ನನ್ನ ಜೀವದ ಗೆಳೆಯ ರಾಮ್, ನಿನ್ನ ಮದುವೆ ಜವಾಬ್ದಾರಿನ ತಗೋ ಅಂತ ನನಗೆ ಇಷ್ಟೊಂದು ಕೇಳ್ಕೋಬೇಕು. ನಾನು ಯಾವತ್ತಿದ್ರೂ ಈ ಮನೆಯವ್ರ ಜೊತೆ ಇದ್ದೀನಿ, ಯಾವಾಗಲೂ. ನನ್ಗೆ ಈಗ ಧೈರ್ಯ ಬಂತು ನೋಡು. ಅದೇ ಖುಷಿಲಿ ನಾನು ನಿನ್ಗೋಸ್ಕರ ಪ್ರೀತಿಯಿಂದ ಮಾಡಿದ ಪಾಯಸನ ತಿನ್ನು. ಹೌದೌದು, ಆಗ್ಲೇ ಅವನು ಪನ್ನೀರ್ ಗ್ರೇವಿನೂ ಹಾಕಿಸ್ಕೊಂಡಿಲ್ಲ, ಪಾಯಸ ತಿನ್ಬೇಕು. ಕೊಡಿ ಚಿಕ್ಕಿ. ಇಲ್ಲ ಮಗ, ಸಾಕು, ಹೊಟ್ಟೆ ತುಂಬಿತು. ಏ ತಗೋ ಅಶೋಕ್, ಅಪ್ಪು ಅಷ್ಟು ಹೇಳ್ತಿದ್ದಾನಲ್ಲ, ತಿನ್ನ. ಅಷ್ಟು ಪ್ರೀತಿಯಿಂದ ಮಾಡಿದ್ದೀನಿ, ತಿನ್ನು. ಥ್ಯಾಂಕ್ ಯು ಚಿಕ್ಕಿ. ಊಟ ಆಗಿದೆ, ಇಬ್ರು ಹೊರಟ್ಬಿಡ್ಬೇಡಿ. ಇವತ್ತು ಅಪ್ಪು ಮದುವೆ ಡೇಟ್ ಫಿಕ್ಸ್ ಮಾಡೋದಕ್ಕೆ ಜೋಯ್ಸರ್ನ ಬರೋದಕ್ಕೆ ಹೇಳಿದ್ದೀನಿ. ಅದಕ್ಕೆ ಇವರಿಬ್ಬರನ್ನ ಕರೆಸಿದ್ದು, ಮನೆ ಮಗ ಜೊತೆಲಿರಲಿ ಅಂತ. ಸೀತಮ್ಮ, ಈ ದೋಪಾನ ಅಜ್ಜಿ ಹಚ್ಕೊಟ್ರು. ಪ್ರೇಮ ಆಂಟಿ ಪ್ರೀಗೆ ಇದೇ ತರ ಮಾಡಿದ್ರು. ನಾನು ಫೋಟೋ ತೆಗ್ದೆ, ಪ್ರಿಯದನ ಸ್ಟೇಟಸ್ ಹಾಕ್ಬಿಟ್ರು. ಒಂದು ಪ್ರಶ್ನೆ ಕೇಳಿದ್ರೆ 10 ಉತ್ತರ ಕೊಡು ನೀನು. ಇದೆಲ್ಲ ಹೆಂಗ್ ನೆನ್ಪಿರತ್ ನನಗೆ? ಸೀತಮ್ಮ, ಚೆನ್ನಾಗಿದ್ಯಾ ದೋಪ? ಅದು ಧೂಪ ಕಣೆ, ದೋಪ ಅಲ್ಲ. ಅಜ್ಜಿ ಹೇಳಿದ್ರು ಸೀತಮ್ಮ, ಈ ಧೂಪ ಆರೋಗ್ಯಕ್ಕೆ ಒಳ್ಳೇದು ಅಂತ. ಆದ್ರೆ ಹೊರಗಡೆ ಹೋದ್ರೆ ಬೋರ್ಡಲ್ಲಿ ಹಾಕಿರ್ತಾರೆ ಧೂಮಪಾನ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ. ಅದು ಧೂಮ್ರಪಾನ ಕಣೆ, ಅಂದ್ರೆ ಈ ಸಿಗರೇಟು ಬೀಡಿ ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಸೇರ್ಬಾರ್ದು. ಇದು ಧೂಪ, ಅರ್ಥ ಆಯ್ತಾ? ಅರ್ಥ ಆಯ್ತು. ಧೂಪ ದೋಪ. ಸರಿ, ಬಗ್ಗು ಬಗ್ಗು ಬಾಸಿದಮ್ಮ, ಬಗ್ಗು. ಗೀತಾ, ಈ ತಿಂಗಳು ಕರೆಂಟ್ ಬಿಲ್ ಬಂದಿದೆ ನೋಡು.
ಶಾಂತ ಬಾರ ಇಲ್ಲಿ ನಮ್ಮ ಬಂಗಾರಿ ಏನ್ ಮಾಡ್ತೀಯ ನೋಡು. ತಾತ ನಾನ್ ಕರೆಕ್ಟ್ ಆಗಿ ಮಾಡ್ತಿದ್ದೀನ. ತಲೆ ಕೂದಲನ್ನ ಹೀಗೆ ತಾನೇ ಡ್ರೈವ್ ಮಾಡೋದು. ಹ್ಞೂ 100% ಕರೆಕ್ಟ್ ಆಗಿದೆ ಪುಟ. ನೋಡಿಯಪ್ಪ ಎಷ್ಟು ಹಿಂಸೆ ಕೊಡ್ತಿದ್ದಾಳೆ ಇವಳು. ಕೂದ್ಲು ಅದ್ರ ಪಾಡಿಗೆ ಅದು ಒಣಗತ್ತೆ ತಾನೆ, ಯಾಕೆ ಇಷ್ಟೊಂದು ಸರ್ಕಸ್ ಮಾಡ್ಬೇಕು? ನೀವಾದ್ರೂ ಸ್ವಲ್ಪ ಹೇಳಿ ಅಪ್ಪ. ಸರ್ಕಸ್ ಅದ್ರ ಓ ಗೊತ್ತಾಯ್ತು. ಪೋಸ್ಟ್ಮನ್ ಅಂಕಲ್ ಹೇಳಿದ್ರು ಸರ್ಕಸ್ ಅಂದ್ರೆ ಸರ್ಕಾರ ಅಂತ. ಅಲ್ಲ ಪುಟ್ಟಿ, ಈ ಪ್ರಾಣಿಗಳಿಗೆಲ್ಲ ತರಬೇತಿ ಕೊಟ್ಟು ಅವುಗಳ ಕೈಲಿ ಆಟ ಆಡಿಸ್ತಾರೆ. ಬೆಂಕಿಯಲ್ಲಿ ಹಾರೋದು, ರಿಂಗಲ್ಲಿ ಹಾರೋದು, ಇನ್ನು ಏನೇನೇನೇನೋ ಆಟಗಳು ಆಡ್ತಾರೆ. ಇದಕ್ಕೆ ಸರ್ಕಸ್ ಅನ್ನೋದು. ಪಾಪ ಅಲ್ವಾ ಪ್ರಾಣಿಗಳು, ಅದನ್ನ ಮಾಡ್ಬಾರ್ದಲ್ವಾ ತಾತ? ಹಲೋ, ನನ್ನ ನೋಡಿದ್ರೆ ಪಾಪ ಅನ್ಸಲ್ವಾ ನಿನ್ಗೆ? ನಾನು ಆ ಪ್ರಾಣಿಗಳ ತರನೇ ನಿನ್ ಕೈಲಿ ಬಂದು ಸಿಕ್ಕಾಕೊಂಡಿದ್ದೀನಿ. ನೀನ್ ಓವರ್ ಆಗಿ ಮಾತಾಡ್ತಿದ್ಯಾ. ನೀನು ತಲೆ ಕೂದಲನ್ನ ಒಣಸ್ಕೊ. ಬಾ 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 ಸೀತಮ್ಮ. ಹೇಳಿ ಬಾ ನೀನು ಬಾ ಸೀತಮ್ಮ ಬಾ.